Yes, hi students. Next ನಾವು ಚಾಪ್ಟರ್ 5 ನೋಡೋಣ. ಓಕೆ, ಸೊ ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್. ಚಾಪ್ಟರ್ 5 acids, bases and salts. Okay na? So we use in our daily life a large number of substances. ಸೊ ನಾವು ತುಂಬ ಸಬ್ಸ್ಟೆನ್ಸಸ್ನ ನಮ್ಮ ಡೈಲಿ ಲೈಫಲ್ಲಿ ಯೂಸ್ ಮಾಡ್ತೀವಿ. ಯಾವ್ಯಾವು ಅಂತ ಹೇಳಿದ್ರೆ ಲೆಮನ್, tamarind, common salt, sugar, vinegar. ಸೊ ಈ ಸಬ್ಸ್ಟೆನ್ಸಸ್ನ ನಾವು ನಮ್ಮ ಲೈಫಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಕಾಮನ್ ಆಗಿ ಪ್ರತಿಯೊಬ್ಬರು ಯೂಸ್ ಮಾಡೇ ಮಾಡ್ತಾರೆ ಅಲ್ವಾ. ಡು ದೇ ಹ್ಯಾವ್ ದ ಸೇಮ್ ಟೇಸ್ಟ್. ಸೊ ಈ ಎಲ್ಲದಕ್ಕೂ ಒಂದೇ ರೀತಿಯ ಟೇಸ್ಟ್ ಅನ್ನೋದು ಇದೆಯಾ? ಲೆಟ್ ಅಸ್ ರೀಕಾಲ್ ಟೇಸ್ಟೆಸ್ಟ್ ಆಫ್ ಸಮ್ edible substances listed in the table 5.1. ಸೊ 5.1 ಟೇಬಲ್ ಇದೆ ಅಲ್ವಾ. ಸೊ ಅದರಲ್ಲಿರುವ ಕೆಲವೊಂದು ಸಬ್ಸ್ಟೆನ್ಸ್ಗಳನ್ನ ಟೇಸ್ಟ್ ಏನು ಟೇಸ್ಟ್ ಅವು ಅಂತ ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ table 5.1 this is. Okay, 5.1 table ಅಲ್ಲಿ substances and ಇಲ್ಲಿ tastes. Sour taste, bitter or any other taste ಅಂತ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಒನ್ ಇಸ್ ಲೆಮನ್ ಜ್ಯೂಸ್. So first one is lemon juice and orange juice. Vinegar, curd, tamarind, sugar, common salt, amla, baking soda, grapes, unripe, mango, cucumber. ಸೊ ಈ ಸಬ್ಸ್ಟೆನ್ಸಸ್ ಟೇಸ್ಟ್ ಏನೇನು, ಕೆಲವೊಂದು ಸೋರ್ ಟೇಸ್ಟ್ ಅಲ್ಲಿ ಇರುತ್ತೆ, ಕೆಲವೊಂದು ಬಿಟರ್ ಟೇಸ್ಟ್ ಅಲ್ಲಿ ಇರುತ್ತೆ, ಕೆಲವೊಂದು ಸ್ವೀಟ್ ಟೇಸ್ಟ್ ಅಲ್ಲಿ ಇರುತ್ತೆ ಅಂಡ್ ಕೆಲವೊಂದು ಸಾಲ್ಟಿ ಇರುತ್ತೆ ಅಲ್ವಾ. ಸೊ ಇದರಲ್ಲಿ ಯಾವ್ಯಾವು ಏನೇನು ಟೇಸ್ಟ್ ಅಂತ ಫೈಂಡ್ ಔಟ್ ಮಾಡೋಣ. ಓಕೆ, ಫಸ್ಟ್ ಒನ್ ಇಸ್ ಲೆಮನ್ ಜ್ಯೂಸ್. ಲೆಮನ್ ಜ್ಯೂಸ್ ಯಾವಾಗಲೂ ನಮಗೆ ಸೋರ್ ಟೇಸ್ಟ್ ಅಲ್ಲಿ ಇರುತ್ತೆ, ಹುಳಿ ಟೇಸ್ಟ್ ಅಲ್ಲಿ ಇರುತ್ತೆ. ಅಂಡ್ ಆರೆಂಜ್ ಜ್ಯೂಸ್ ಆಲ್ಸೋ ಸೋರ್ ಟೇಸ್ಟ್ ಅಂಡ್ ವಿನಿಗರ್ ಆಲ್ಸೋ ಸೋರ್ ಟೇಸ್ಟ್. ವಿನಿಗರ್ ಅಪ್ ಟು ಟ್ಯಾಮರಿನ್ ವರ್ಗು ನಮಗೆ ಸೋರ್ ಟೇಸ್ಟ್. ಓಕೆನಾ? ಸೊ ಅಪ್ ಟು ಟ್ಯಾಮರಿನ್ ವರ್ಗು ಅಂದ್ರೆ 5. ಈ 5 ಫಸ್ಟ್ ಇರುವಂತ 5 ನಮಗೆ ಸೋರ್ ಟೇಸ್ಟ್ ಅಲ್ಲಿ ಬರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಶುಗರ್ ಅನ್ನೋದು ಸ್ವೀಟ್ ಆಗಿರುತ್ತೆ ಅಲ್ವಾ, ನಮಗೆ ಸ್ವೀಟ್. ಕಾಮನ್ ಸಾಲ್ಟ್, ಇದು ಸಾಲ್ಟ್ ಅನ್ನೋದು ಸಾಲ್ಟಿ ಆಗಿರುತ್ತೆ. ಓಕೆ, ಆಮ್ಲ ಅನ್ನೋದು ನಮಗೆ ಸೋರ್ ಆಗಿ ಇರುತ್ತೆ, ಮೀನ್ಸ್ ಹುಳಿ ಆಗಿರುತ್ತೆ, ಸೋರ್ ಟೇಸ್ಟ್. ಅಂಡ್ ಬೇಕಿಂಗ್ ಸೋಡಾ ನಮಗೆ ಕಸರೆ ಇರುತ್ತೆ ಅಲ್ವಾ, ಬಿಟರ್ ಟೇಸ್ಟ್. ಅಂಡ್ ಗ್ರೇಪ್ಸ್ ಆರ್ ಸೋರ್, ಅನ್ರಿಪ್, ಮ್ಯಾಂಗೋ ಆಲ್ಸೋ ಸೋರ್ ಟೇಸ್ಟ್. ಅಂಡ್ ಕುಕುಂಬರ್ ಅನ್ನೋದು ನಮಗೆ ಎನಿ ಅದರ್, ಬೇರೆ ಅಲ್ವಾ, ಎನಿ ಅದರ್ ಬೇರೆ ಟೇಸ್ಟ್ ಅಲ್ಲಿ ಇರುತ್ತೆ ನಮಗೆ ಅಲ್ವಾ.
ಸೊ ಇಲ್ಲಿ ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್, ವೆನಿಗರ್, ಕರ್ಡ್, ಟ್ಯಾಮರಿಂಡ್, ಓಕೆ, ಆ್ಯಂಡ್ ಗ್ರೇಪ್ಸು, ಅನ್ರಿಪ್ ಮ್ಯಾಂಗೋ ಇವೆಲ್ಲನೂ ನಮಗೆ ಸೋರ್ ಟೇಸ್ಟಲ್ಲಿ ಇರುತ್ತೆ ಅಲ್ವಾ. ಸೊ ಶುಗರ್ ಅನ್ನೋದು ಸ್ವೀಟ್ ಅಲ್ಲಿ ಇರುತ್ತೆ ಆ್ಯಂಡ್ ಸಾಲ್ಟ್ ಅನ್ನೋದು ಸಾಲ್ಟಿ ಆಗಿರುತ್ತೆ ಆ್ಯಂಡ್ ಬೇಕಿಂಗ್ ಸೋಡಾ ಇದೆಲ್ಲ ನಮಗೆ ಬಿಟರ್ ಗಾರ್ಡ್ ಇವೆಲ್ಲ ಸಹ ನಮಗೆ ಬಿಟರ್ ಟೇಸ್ಟ್ ಅಲ್ಲಿ ಇರುತ್ತೆ ಆ್ಯಂಡ್ ಕುಕುಂಬರ್ ಅನ್ನೋದು ಬೇರೆ ಟೇಸ್ಟ್. ಸೊ ಇದರಲ್ಲಿ ಟೇಸ್ಟ್ ಎಲ್ಲ ನೋಡಿದ್ರೆ ನಮಗೆ ಡಿಫ್ರೆಂಟ್ ಟೇಸ್ಟ್ ಎಲ್ಲ ಇದೆ ಅಲ್ವಾ. ಸೊ ಇಫ್ ಯು ಹ್ಯಾವ್ ನಾಟ್ ಟೇಸ್ಟೆಡ್ ಎನಿ ಆಫ್ ದಿಸ್ ಈ ಸಬ್ಸ್ಟೆನ್ಸಸ್ ಅನ್ನೋದು ನೀವು ಟೇಸ್ಟ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ನೀವು ಟೇಸ್ಟ್ ಮಾಡಿ. ಓಕೆ, ಟೇಸ್ಟ್ ಮಾಡಿ ಈ ಕಾಲಮ್ನ ನೀವು ಎಂಟರ್ ಮಾಡಿ. ಓಕೆನಾ. ಸೊ you find that some of these substances taste sour, some taste bitter, some taste sweet and some taste salty. ಸೊ ಇದರಲ್ಲಿ ನಮಗೆ ಕೆಲವೊಂದು ಬಿಟರ್ ಆಗಿ ಟೇಸ್ಟ್ ಆಗುತ್ತೆ, ಕೆಲವೊಂದು ಸ್ವೀಟ್ ಆಗಿ ಆ್ಯಂಡ್ ಸಾಲ್ಟಿ ಆಗಿ ಮತ್ತೆ ಬಿಟರ್ ಆಗಿ ಕೆಲವೊಂದು ಸಬ್ಸ್ಟೆನ್ಸಸ್ ನಮಗೆ ಟೇಸ್ಟ್ ಅನ್ನೋದು ಆಗ್ತಾ ಇದೆ ಅಲ್ವಾ. ನೆಕ್ಸ್ಟ್ ನಾವು ಇದರಲ್ಲಿ ಆಸಿಡ್ಸ್ ಅಂದ್ರೆ ಯಾವುದು, ಬೇಸಸ್ ಅಂದ್ರೆ ಯಾವುದು ಅಂತ ನೋಡೋಣ. ಓಕೆ, ಸೊ ಕರ್ಡ್, ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್ ಆ್ಯಂಡ್ ವೆನಿಗರ್ ಟೇಸ್ಟ್ ಸೋರ್. ಸೊ ಇಲ್ಲಿ ನಮಗೆ ಯಾವ್ಯಾವು ಲೆಮನ್ ಜ್ಯೂಸ್, ಆರೆಂಜ್ ಜ್ಯೂಸ್, ವೆನಿಗರ್, ಕರ್ಡ್, ಓಕೆ, ಟ್ಯಾಮರಿನ್ ಇವೆಲ್ಲ ನಮಗೆ ಸೋರ್ ಟೇಸ್ಟ್ ಅಲ್ಲಿ ಇದೆ. ಓಕೆ, ದೇ ಆರ್ ಇನ್ a sour taste. So these substances taste okay sour because they contain acids. So ಯಾಕೆ ಇವು sour taste ಅಂದ್ರೆ ಹುಳಿಯಾಗಿರುತ್ತೆ ಅಂತ ಹೇಳಿದ್ರೆ they contain acids ಅನ್ನೋದು ಇದರಲ್ಲಿ ಕಂಟೈನ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಅವು sour taste ಅಲ್ಲಿ ಇರುತ್ತೆ. The chemical nature of such substances is acidic. ಸೊ ಇವುಗಳ ಕೆಮಿಕಲ್ ನೇಚರ್ ಏನು ಅಂತ ಹೇಳಿದ್ರೆ ಅದು ಆಸಿಡಿಕ್ ನೇಚರ್ ಇರುತ್ತೆ ಇವುಗಳಿಗೆ. The word acid come from the Latin word acere which means sour. ಸೊ ಇದರಲ್ಲಿ sour ಈ ಆಸಿಡ್ ಅನ್ನೋ ವರ್ಡ್ ನಮಗೆ ಎಲ್ಲಿಂದ ಬಂತು ಅಂತ ಹೇಳಿದ್ರೆ ಇಟ್ ಈಸ್ ಫ್ರಮ್ ಅ ಲ್ಯಾಟಿನ್ ವರ್ಡ್. ಸೊ ಈ ಲ್ಯಾಟಿನ್ ವರ್ಡ್ ನಮಗೆ ಅಕೇರೆ ಅಂತ. ಓಕೆ, ಸೊ ಈ ಅಸೆರೆ ಅಂತಾನು ಹೇಳ್ಬೋದು ನೀವು. ಓಕೆ, ಅಸೆರೆ ಅಂತ ಹೇಳೋಣ. ಸೊ ಈ ಅಸೆರೆ ಅನ್ನೋ ವರ್ಡ್ ಇಟ್ ಈಸ್ ಅ ಲ್ಯಾಟಿನ್ ವರ್ಡ್. ಸೊ ಈ ಲ್ಯಾಟಿನ್ ವರ್ಡ್ ಇಂದ ನಮಗೆ ಆಸಿಡ್ ಅನ್ನೋದು ಡಿರೈವ್ ಆಯಿತು. ಓಕೆನಾ. ಅಂಡ್ ದ ವರ್ಡ್ ಆಸಿಡ್ ಕಮ್ಸ್ ಫ್ರಮ್ ದ ಲ್ಯಾಟಿನ್ ವರ್ಡ್ ಅಸೆರೆ ವಿಚ್ ಮೀನ್ಸ್ ಸೋರ್ ಅಂತ ಟೇಸ್ಟ್. ಓಕೆ, ಸೊ ಇದರ ಅರ್ಥ ಏನು ಅಸೆರೆ ಅಂತ ಹೇಳಿದ್ರೆ ದಟ್ ಈಸ್ ಸೋರ್ ಅಂತ ಹೇಳಿ. ಓಕೆ, ಇನ್ ಲ್ಯಾಟಿನ್. Thus acids in these substances are natural acids. ಸೊ ಈ ಆಸಿಡ್ಸ್ ಏನು ಪ್ರೆಸೆಂಟ್ ಆಗಿದೆ ಈ ಸಬ್ಸ್ಟೆನ್ಸಸ್ ಅಲ್ಲಿ ಅವು ನ್ಯಾಚುರಲ್ ಆಗಿರುವಂತ ಆಸಿಡ್ಸ್. ಓಕೆ, ಅಂಡ್ ವಾಟ್ ಅಬೌಟ್ ಬೇಕಿಂಗ್ ಸೋಡಾ. ಸೊ ಇಲ್ಲಿ ಬೇಕಿಂಗ್ ಸೋಡಾ ಓಕೆ ಇದಲ್ವಾ ನಮಗೆ. ಸೊ ವೇರ್ ಇಸ್ ಬೇಕಿಂಗ್ ಸೋಡಾ, ದಿಸ್ ಒನ್. ಸೊ ಈ ಬೇಕಿಂಗ್ ಸೋಡಾ ಅನ್ನೋದು ಏನು, ಡಸ್ ಇಟ್ ಆಲ್ಸೋ ಟೇಸ್ಟ್? ಸೊ ಈ ಬೇಕಿಂಗ್ ಸೋಡಾ ಅನ್ನೋದು ಸಹ ನಮಗೆ ಇಲ್ಲಿ ಹುಳಿಯಾಗಿ ಅನಿಸ್ತಾ ಇದೆಯಾ? ಇಫ್ ನಾಟ್, ವಾಟ್ ಈಸ್ ಇಟ್ಸ್ ಟೇಸ್ಟ್? ಮತ್ತೆ ಇದು ಅಲ್ಲ ಅಂತ ಹೇಳಿದ್ರೆ ಇದು ಸೋ ಟೇಸ್ಟ್ ಅಲ್ಲ ಅಂತ ಹೇಳಿದ್ರೆ ಮತ್ತೆ ಯಾವ ಟೇಸ್ಟ್ ಇದು ಅಂತ. ಓಕೆನಾ. ಸೊ ಇಟ್ ಡಸ್ ನಾಟ್ ಟೇಸ್ಟ್ ಸೋರ್, ಇಟ್ ಮೀನ್ಸ್ ದಟ್ ಇಸ್ ಹ್ಯಾಡ್ ನೋ ಆಸಿಡ್ ಇನ್ ಇಟ್. ಸೊ ಈ ಬೇಕಿಂಗ್ ಸೋಡಾ ಅಲ್ಲಿ ಸೋರ್ ಅನ್ನೋದು ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಅದು ಆಸಿಡ್ ಅಲ್ಲ ಅಂತ, ಆಸಿಡ್ ಅನ್ನೋದು ಅದರಲ್ಲಿ ಪ್ರೆಸೆಂಟ್ ಇಲ್ಲ ಅಂತ ಹೇಳಿ. ಓಕೆನಾ. ಅಂಡ್ ದಟ್ ಈಸ್ ಆಸಿಡ್, ನೋ ಆಸಿಡ್ ಇನ್ ಇಟ್ಸ್. ಸೊ ಇಟ್ ಈಸ್ ಬಿಟರ್ ಇನ್ ಟೇಸ್ಟ್. ಸೊ ಈ ಬೇಕಿಂಗ್ ಸೋಡಾ ಅನ್ನೋದು ಕಸರೆ ಇರುತ್ತೆ, ಬಿಟರ್ ಆಗಿರುತ್ತೆ ಇನ್ ಟೇಸ್ಟ್. ಇಫ್ ಯು ರಬ್ ಇಟ್ ಸೊಲ್ಯೂಷನ್ ಬಿಟ್ವೀನ್ ಎ 2 fingers. ಸೊ ಇದ್ರ ಸೊಲ್ಯೂಷನ್ ಅನ್ನೋದು ಬೇಕಿಂಗ್ ಸೋಡಾದ ಸೊಲ್ಯೂಷನ್ ಅನ್ನೋದು 2 fingers ಮಧ್ಯೆ ಈ ರೀತಿ ರಬ್ ಮಾಡಿದ್ರೆ ನಮಗೆ ಏನ್ ಸಿಗುತ್ತೆ ಅಲ್ಲಿ ಅಂತ ಹೇಳಿದ್ರೆ ದೀಸ್ ವಿಚ್ ಆರ್ ಬಿಟರ್ ಇನ್ ಟೇಸ್ಟ್ ಅಂಡ್ ಫೀಲ್ ಸೋಪಿ ಆನ್ ಟಚಿಂಗ್. ಸೊ ಇದು ನಮಗೆ ಈ ಸಬ್ಸ್ಟೆನ್ಸಸ್ ಅನ್ನೋದು ಬಿಟರ್ ಆಗಿರುತ್ತೆ ಆ್ಯಂಡ್ ಅವುಗಳನ್ನ ಈ ರೀತಿ 2 ಬೆರಳುಗಳ ಮಧ್ಯೆ ಈ ರೀತಿ ನಾವು ಅದನ್ನ ಮಾಡಿದ್ರೆ ನಮಗೆ ಸೋಫಿಯಾಗಿ ಅಂದ್ರೆ ಸೋಪ್ ಆಗಿ ನಮಗೆ ಅನಿಸುತ್ತೆ. ಓಕೆನಾ. ಇಟ್ ಫೀಲ್ಸ್ ಸೋಪಿ ಆ್ಯಂಡ್ ಆರ್ ನೌನ್ ಆಸ್ ಬೇಸಸ್. ಸೊ ಈ ಸೋಫಿ ಆಗಿ ನಮಗೆ ಸೋಪ್ ಆಗಿ ಯಾವಾಗ ನಮಗೆ ಟಚ್ ಮಾಡಿದ್ರೆ ಓಕೆ ರಬ್ ಮಾಡಿದ್ರೆ ನಮ್ಮ 2 fingers ಮಧ್ಯೆ ರಬ್ ಮಾಡಿದ್ರೆ ನಮಗೆ ಸೋಫಿ ಅಂತ ಅನ್ಸೋದು ಮತ್ತೆ ಬಿಟರ್ ಟೇಸ್ಟ್ ಇರೋದನ್ನ ನಾವು ಏನಂತ ಹೇಳ್ತೀವಿ, ದಟ್ ಬೇಸಸ್ ಅಂತ ಹೇಳ್ತೀವಿ. ದ ನೇಚರ್ ಆಫ್ ಸಚ್ ಸಬ್ಸ್ಟೆನ್ಸಸ್ ಇಸ್ ಸೆಟ್ ಟು ಬಿ ಬೇಸಿಕ್. ಸೊ ಇದರ ನೇಚರ್ ಏನು, ಈ ಬಿಟರ್ ಟೇಸ್ಟ್ ಇರುವಂತ ಸಬ್ಸ್ಟೆನ್ಸಸ್ಗೆ ನೇಚರ್ ಏನು ಅಂತ ಹೇಳಿದ್ರೆ ಅವುಗಳ ನೇಚರ್ ಇಸ್ ಬೇಸಿಕ್ ಅಂತ. ಓಕೆ,
and if we can't taste every substances, how do we find its nature? ಸೊ ನಾವು ಎಲ್ಲ ಸಬ್ಸ್ಟೆನ್ಸ್ನ ನಾವು ಟೇಸ್ಟ್ ಮಾಡಿ ಓಕೆ ಟೇಸ್ಟ್ ಮಾಡಿ ಅವುಗಳನ್ನ ನೋಟ್ ಮಾಡೋಕ್ಕೆ ಆಗಲ್ಲ ಅಲ್ವಾ. ಇದು ಬಿಟರ್ ಇದೆ, ಇದು ಆಸಿಡಿಕ್, ಇದು ಸಾಲ್ಟ್, ಇದು ಬೇಸಿಕ್ ಅಂತ ನಾವು ಎಲ್ಲದನ್ನು ಟೇಸ್ಟ್ ಮಾಡಿ ಅವುಗಳನ್ನ ನೋಡೋಕ್ಕೆ ಆಗಲ್ಲ ಅಲ್ವಾ. ಸೊ ಇಫ್ ವಿ ಕಾಂಟ್ ಟೇಸ್ಟ್ ಎವ್ರಿ ಸಬ್ಸ್ಟೆನ್ಸಸ್, ಹೌ ಡು ವಿ ಫೈಂಡ್ ಇಟ್ಸ್ ನೇಚರ್? ಸೊ ಮತ್ತೆ ಯಾವ ರೀತಿ ನಾವು ಅವುಗಳ ನೇಚರ್ ಅನ್ನೋದು ಇಟ್ ಇಸ್ ಅಸಿಡಿಕ್ ಆರ್ ಬೇಸ್ ಅಂತ ಯಾವ ರೀತಿ ನಾವು ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಆರ್ ಯೂಸ್ಡ್ ಟು ಟೆಸ್ಟ್ ವೆದರ್ ಎ ಸಬ್ಸ್ಟೆನ್ಸ್ ಇಸ್ ಅಸಿಡಿಕ್ ಆರ್ ಬೇಸಿಕ್. ಸೊ ಸ್ಪೆಷಲ್ ಸಬ್ಸ್ಟೆನ್ಸಸ್ ಅನ್ನೋದು ಇದೆ ಈ ಅಸಿಡಿಕ್ ಅಥವಾ ಬೇಸಸ್ನ ಚೆಕ್ ಮಾಡೋದಕ್ಕೋಸ್ಕರ. ಎಲ್ಲದನ್ನು ನಾವು ಟೇಸ್ಟ್ ಮಾಡಿ ಅವುಗಳನ್ನ ಆಸಿಡಿಕ್ ಬೇಸ್ ಅಂತ ಟೆಸ್ಟ್ ಮಾಡೋಕ್ಕೆ ಆಗಲ್ಲ. ಕೆಲವೊಂದಕ್ಕೆ ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಅನ್ನೋದು ಇದೆ. ಸೊ ಅವುಗಳನ್ನ ಯೂಸ್ ಮಾಡಿಕೊಂಡು ನಾವು ಇಟ್ ಇಸ್ ಅವುಗಳ ನೇಚರ್ ಅನ್ನೋದು ಆಸಿಡಿಕ್ ಬೇಸಿಕ್ ಅಂತ ನಾವು ಹೇಳ್ಬೋದು. ಓಕೆ, these substances are known as indicators. so ಯಾವುದು ಆ substances, special type of substances ಯಾವುದು ಅಂತ ಹೇಳಿದ್ರೆ that are indicators. so indicator, this special type of substances ನ ನಾವು ಯೂಸ್ ಮಾಡಿಕೊಂಡು ಸಬ್ಸ್ಟೆನ್ಸ್ ನೇಚರ್ ಆಸಿಡಿಕ್ ಆರ್ ಬೇಸಿಕ್ ನೇಚರ್ ಅನ್ನೋದನ್ನ ನಾವು ಓಕೆ ಹೇಳ್ಬೋದು. The indicator change their colors when added to the solution containing an acidic or basic substances. ಸೊ ಈ ಇಂಡಿಕೇಟರ್ಸ್ ಏನು ಮಾಡುತ್ತೆ, ಈ ಇಂಡಿಕೇಟರ್ ಸಲ್ಯೂಷನ್ ಅಥವಾ ಈ ಇಂಡಿಕೇಟರ್ ಸಬ್ಸ್ಟೆನ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಾವು ಇದನ್ನ ಒಂದು ಆಸಿಡಿಕ್ ಅಥವಾ ಬೇಸಿಕ್ ಜೊತೆ ಓಕೆ ಅವುಗಳ ಸಲ್ಯೂಷನ್ ಜೊತೆ ನಾವು ಮಿಕ್ಸ್ ಮಾಡಿದಾಗ ಇಲ್ಲಿ ಕಲರ್ ಚೇಂಜಸ್ ಅನ್ನೋದು ಕಾಣಿಸುತ್ತೆ. ಸೊ ಅದರಿಂದ ನಾವು ಇಂಡಿಕೇಟ್ ಮಾಡ್ಬೋದು ಓಕೆ ಒಂದು ಸಬ್ಸ್ಟೆನ್ಸ್ ಅಥವಾ ಒಂದು ಸೊಲ್ಯೂಷನ್ ಅನ್ನೋದು ಆಸಿಡಿಕ್ ಬೇಸಿಕ್ ಅಂತ. ಓಕೆ, ಸೊ ಎಕ್ಸಾಂಪಲ್ಸ್ ಆರ್ ಟರ್ಮರಿಕ್, ಲಿಟ್ಮಸ್, ಚೀನಾ ರೋಸ್ ಪೆಟಲ್ಸ್, ಓಕೆ ಎಕ್ಸೆಟ್ರಾ. ಸೊ ಇವುಗಳ ಇಂಡಿಕೇಟರ್ಸ್ ಯಾವ್ಯಾವ ಎಕ್ಸಾಂಪಲ್ಸ್ ಮೀನ್ಸ್ ಟರ್ಮರಿಕ್, ಲಿಟ್ಮಸ್, and China rose petals. China rose petals. ಸೊ ಈ ಎರಡನ್ನ ನಾವು ಯೂಸ್ ಮಾಡ್ಕೊಂಡು ಇವುಗಳನ್ನ ನಾವು ಇಂಡಿಕೇಟರ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೇಚರ್ ಆಫ್ ಸಬ್ಸ್ಟೆನ್ಸಸ್ ನಾವು ಟೇಸ್ಟ್ ಮಾಡಿದ ಸ್ಪೆಷಲ್ ಟೈಪ್ ಆಫ್ ಸಬ್ಸ್ಟೆನ್ಸಸ್ ಇಂದ ನಾವು ಅವುಗಳನ್ನ ಇಂಡಿಕೇಟ್ ಮಾಡ್ತೀವಿ, ಅವುಗಳ ನೇಚರ್ ಅನ್ನೋದು. ಸೊ ಅದು ಯಾವುದು ಅಂತ ಹೇಳಿದ್ರೆ ಇಂಡಿಕೇಟರ್ಸ್. ಸೊ ಈ ಇಂಡಿಕೇಟರ್ಸ್ ಯಾವ ಎಕ್ಸಾಂಪಲ್ಸ್ ಆರ್ ಟರ್ಮರಿಕ್, ಲಿಟ್ಮಸ್ ಅಂಡ್ ಚೀನಾ ರೋಸ್ ಪೆಟಲ್ಸ್. ಸೊ ಇವು ನಮಗೆ ಎಕ್ಸಾಂಪಲ್ಸ್ ಆರ್ ಸಮ್ ಆಫ್ ದ ನ್ಯಾಚುರಲಿ ಅಕರಿಂಗ್ ಇಂಡಿಕೇಟರ್ಸ್. ಸೊ ಇವು ಈ ಟರ್ಮರಿಕ್, ಲಿಟ್ಮಸ್ ಅನ್ನೋದು ಮತ್ತೆ ಚೀನಾ ರೋಸ್ ಪೆಟಲ್ಸ್ ಅನ್ನೋದು ನಮಗೆ ನ್ಯಾಚುರಲ್ ಆಗಿ ಅಕ್ಕರ್ ಆಗುವಂತ ಇಂಡಿಕೇಟರ್ಸ್ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಕಾಲಮ್ ನಮಗೆ ನೇಮ್ ಆಫ್ ದ ಆಸಿಡ್ಸ್, ಯಾವುದ್ರಲ್ಲಿ ನಮಗೆ ಯಾವ ಆಸಿಡ್ ಇದೆ, ಯಾವ ಸಬ್ಸ್ಟೆನ್ಸಸ್ ಅಲ್ಲಿ ಯಾವುದ್ರಲ್ಲಿ ನಮಗೆ ಯಾವ ಆಸಿಡ್ ಇದೆ. ವೆನಿಲಾ ಅಂತ ತಗೊಂಡ್ರೆ ಅದರಲ್ಲಿ ಏನಿದೆ, ಅದ್ರಲ್ಲಿ ಯಾವ ಆಸಿಡ್ ಇದೆ, ಆರೆಂಜ್, ಲೆಮನ್. ಸೊ ಈ ರೀತಿ ತಗೊಂಡ್ರೆ ನಮಗೆ ಯಾವ್ಯಾವ ಆಸಿಡ್ ಸಿಗುತ್ತೆ ನಮಗೆ ಅಂತ ಒಂದು ಕಾಲಮ್ ಅನ್ನೋದು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಒಂದು ಟೇಬಲ್ ಇದೆ. ಸೊ name of acid and next one found in, ಯಾವುದ್ರಲ್ಲಿ ಸಿಗುತ್ತೆ ನಮಗೆ ಈ ಆಸಿಡ್ ಅನ್ನೋದು. ಇಲ್ಲಿ ಈ ಕಾಲಮ್ ಅಲ್ಲಿ ಇರೋ ಸಬ್ಸ್ಟೆನ್ಸಸ್ ಅಲ್ಲಿ ನಮಗೆ ಯಾವ ಆಸಿಡ್ಸ್ ಅನ್ನೋದು ಸಿಗುತ್ತೆ ಅಂತ ನೇಮ್ ಇದು ಆಸಿಡ್. ಫಸ್ಟ್ ಒನ್ ಇಸ್ acidic acid. ನೆಕ್ಸ್ಟ್ ಇದೇ ರೀತಿ ಬೇಸಸ್ ಸಹ ಇದೆ. ಓಕೆ, ಫಸ್ಟ್ ಒನ್ ಇಟ್ ಇಸ್ ಆಸಿಡ್ಸ್ ಗೆ ಫಸ್ಟ್ ಒನ್, ನೆಕ್ಸ್ಟ್ ಬೇಸಸ್ ಗೆ ನೋಡೋಣ. ಓಕೆ, ಫಸ್ಟ್ ಒನ್ ಆಸಿಟಿಕ್ ಆಸಿಡ್ ಅನ್ನೋದು ನಮಗೆ ವೆನಿಗರ್ ಅಲ್ಲಿ ಸಿಗುತ್ತೆ. ವೆನಿಗರ್ ಅಲ್ಲಿ ನಮಗೆ ಆಸಿಟಿಕ್ ಆಸಿಡ್ ಸಿಗುತ್ತೆ. ಅಂಡ್
ಫಾರ್ಮಿಕ್ ಆಸಿಡ್. ಇಟ್ ಈಸ್ ಆ್ಯಂಡ್ ಸ್ಟಿಂಗ್ಸ್ ಅಲ್ಲಿ. Sting. And third one is citric acid. So idu citrus fruits alli, okay, such as oranges and lemons, etc. And lactic acid, curd alli. Oxalic acid, spinach. Ascorbic acid, vitamin C anta, okay. So idu amla, citrus fruits ಅಲ್ಲಿ ಸಿಗುತ್ತೆ, okay. And last one is tartaric acid. So ಇದು ನಮಗೆ tamarind, grapes, unripe mangoes, etc. ಸೊ ನಮಗೆ ಎಲ್ಲೆಲ್ಲಿ ಯಾವ ಆಸಿಡ್ ಸಿಗುತ್ತೆ ಅಂತ, ಓಕೆ. ಸೊ ಅಸಿಟಿಕ್ ಆಸಿಡ್, ಸೊ ಅಸಿಟಿಕ್ ಆಸಿಡ್ ಅನ್ನೋದು ನಮಗೆ ವೆನಿಗರ್ ಅಲ್ಲಿ ಸಿಗುತ್ತೆ. ಆ್ಯಂಡ್ ಫಾರ್ಮಿಕ್ ಆಸಿಡ್ ಅನ್ನೋದು ಆ್ಯಂಟ್ ಸ್ಟ್ರಿಂಗ್, ಅಂದರೆ ಆ್ಯಂಟ್ ಅಲ್ಲಿ ನಮಗೆ ಕೊಂಬು ಅಂತ ಇರುತ್ತೆ ಅಲ್ವಾ, ಚುಚ್ಚೋದಕ್ಕೆ ಒಂದು ಮುಳ್ಳು ಅಂತ ಹೇಳ್ತೀವಿ ಅಲ್ವಾ, ಸೊ ಅದು. ಆ್ಯಂಡ್ ಸಿಟ್ರಸ್ ಆಸಿಡ್ಸ್ ಅಲ್ಲಿ ನಮಗೆ ಸಿಟ್ರಸ್ ಆಸಿಡ್ ಅನ್ನೋದು ನಮಗೆ ಆರೆಂಜ್, ಲೆಮನ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಇವುಗಳನ್ನ ನಾವು ಏನಂತ ಹೇಳ್ತೀವಿ, ಸಿಟ್ರಸ್ ಫ್ರೂಟ್ಸ್ ಅಥವಾ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ನಮಗೆ ಸಿಟ್ರಿಕ್ ಆಸಿಡ್ ಅನ್ನೋದು ಸಿಗುತ್ತೆ. ಆ್ಯಂಡ್ ಲ್ಯಾಕ್ಟಿಕ್ ಆಸಿಡ್ ಅನ್ನೋದು ನಮಗೆ ಕರ್ಡ್ ಅಲ್ಲಿ ಸಿಗುತ್ತೆ, ಓಕೆನಾ. ಸೊ ನೆಕ್ಸ್ಟ್ ಆಕ್ಸಾಲಿಕ್ ಆಸಿಡ್ ಅನ್ನೋದು ನಮಗೆ ಸ್ಪೀನಚ್, ವೆಜಿಟೇಬಲ್ ಸ್ಪೀನಚ್ ಅಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಆಸ್ಕಾರ್ಬಿಕ್ ಆಸಿಡ್ ಅನ್ನೋದು ಇದನ್ನೇ ನಾವು ವೈಟಮಿನ್ ಸಿ ಅಂತ ಸಹ ಹೇಳ್ತೀವಿ. ಸೊ ಇದು ನಮಗೆ ಆಮ್ಲ ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ಸಹ ನಮಗೆ ಸಿಗುತ್ತೆ. ಆ್ಯಂಡ್ ಲಾಸ್ಟ್ ಒನ್ ಟಾರ್ಟರಿಕ್ ಆಸಿಡ್ ಅನ್ನೋದು ನಮಗೆ ಈ ಟ್ಯಾಮರಿಂಡ್ ಅಲ್ಲಿ, ಅಂದರೆ ಹುಣಸೆ ಹಣ್ಣು ಅಂತ ಹೇಳ್ತೀವಿ ಅಲ್ವಾ, ಸೊ ದಟ್ ಒನ್. ಆ್ಯಂಡ್ ಗ್ರೇಪ್ಸ್ ಅಲ್ಲಿ, ಅನ್ರಿಪ್ ಮ್ಯಾಂಗೋಸ್ ಅಲ್ಲಿ, ಅಂದರೆ ಕಾಯಿ ಆಗಿರುತ್ತೆ ಅಲ್ವಾ ಮ್ಯಾಂಗೋಸ್, ಸೊ ಅದರಲ್ಲಿ ನಮಗೆ ಈ ಟಾರ್ಟಾರಿಕ್ ಆಸಿಡ್ ಅನ್ನೋದು ಸಿಗುತ್ತೆ. ಸೊ ಅದಕ್ಕೋಸ್ಕರ ನಮಗೆ ಇವೆಲ್ಲನೂ ಸೋರ್ ಟೇಸ್ಟ್ ಅಲ್ಲಿ ಇರುತ್ತೆ. ಸೊ ಆಸಿಡ್ಸ್ ಅಂತ ಹೇಳಿದ್ರೆ ನಮಗೆ ಸೋರ್ ಟೇಸ್ಟ್ ಅಲ್ಲಿ ಇರುತ್ತೆ. ಅದೇ ನಾವು ಬೇಸಿಸ್ ಅಂತ ಹೇಳಿದ್ರೆ ಇಟ್ ಇಸ್ ಬಿಟರ್ ಟೇಸ್ಟ್ ಅಲ್ಲಿ ಅವು ಇರುತ್ತೆ, ಕಸರೆ ಇರುತ್ತೆ, ಇವೆಲ್ಲ ಹುಳಿ ಇರುತ್ತೆ, ಓಕೆನಾ. And next one is name of the base. Found in ಎಲ್ಲಿ ನಮಗೆ ಸಿಗುತ್ತೆ ಆ ಬೇಸಸ್ ಅನ್ನೋದು ಅಂತ, ಓಕೆ. ನೇಮ್ ಆಫ್ ದ ಬೇಸ್ ಫೌಂಡ್ ಇನ್, ಎಲ್ಲಿ ನಮಗೆ ಫೌಂಡ್ ಆಗುತ್ತೆ. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಲೈಮ್ ವಾಟರ್ ಅಲ್ಲಿ, ಓಕೆ. ಲೈಮ್ ವಾಟರ್. and ammonium hydroxide, ammonium hydroxide window cleaners ಅಲ್ಲಿ window cleaner, sodium hydroxide or potassium hydroxide. ಸೊ ಇದು ನಮಗೆ ಸೋಪ್ ಅಲ್ಲಿ ಸಿಗುತ್ತೆ, ಓಕೆನಾ. and
magnesium hydroxide. Last one has magnesium hydroxide. ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ನಮಗೆ ಮಿಲ್ಕ್ ಆಫ್ ಮೆಗ್ನೀಷಿಯಾದಲ್ಲಿ ಸಿಗುತ್ತೆ. ಓಕೆ, ಮಿಲ್ಕ್ ಆಫ್ ಮೆಗ್ನೀಷಿಯಾ. ಸೊ ಮಿಲ್ಕ್ ಆಫ್ ಮೆಗ್ನೀಷಿಯಾದಲ್ಲಿ ನಮಗೆ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ಸಿಗುತ್ತೆ. ಸೊ ಇಲ್ಲಿ ಇವೆಲ್ಲ ಬೇಸಸ್. ಹೈಡ್ರಾಕ್ಸೈಡ್ ಅನ್ನೋದು ಎಲ್ಲ ಬೇಸಸ್. ಓಕೆನಾ, ನೀವು ಜ್ಞಾಪಕ ಇಟ್ಕೊಳ್ಳಿ. ಹೈಡ್ರಾಕ್ಸೈಡ್ ಆಸಿಡ್ ಅಂತ ಇದ್ರೆ ಲಾಸ್ಟ್ ಅಲ್ಲಿ ಇಟ್ ಈಸ್ ಅನ್ ಆಸಿಡ್ ಅಂತ. ಹೈಡ್ರಾಕ್ಸೈಡ್ OH ಗ್ರೂಪ್ ಇರೋದನ್ನ ನಾವು ಬೇಸಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಇಲ್ಲಿ ಹೈಡ್ರಾಕ್ಸೈಡ್ ಅನ್ನೋದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್, ಇದು ಲೈಮ್ ವಾಟರ್ ಅಲ್ಲಿ ನಮಗೆ ಸಿಗುತ್ತೆ. ಅಂಡ್ ಅಮೋನಿಯಂ ಹೈಡ್ರಾಕ್ಸೈಡ್ ಇಟ್ ಇಸ್ ಫೌಂಡ್ ಇನ್ ಅ ವಿಂಡೋ ಕ್ಲೀನರ್ಸ್. ಓಕೆ, ವಿ ವಿಲ್ ಫೈಂಡ್ ಇಟ್ ಈಸ್ ಇನ್ ಅ ವಿಂಡೋ ಕ್ಲೀನರ್ಸ್ ಅಲ್ಲಿ ನಮಗೆ ಸಿಗುತ್ತೆ. ಅಂಡ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ನಮಗೆ ಸೋಪ್ಸ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಇವೆಲ್ಲ ನೀವು ಟೇಸ್ಟ್ ಮಾಡಿದ್ರೆ, ಸೋಪ್ ಒಂದ್ಸರಿ ನೀವು ಟೇಸ್ಟ್ ಮಾಡಿರ್ಬೋದು. ಸೊ ಇಟ್ ಈಸ್ ಇನ್ ಎ ಕಸ್ರೆ ಆಗಿರುತ್ತೆ, ಬಿಟರ್ ಟೇಸ್ಟ್ ಅಲ್ಲಿ ಇರುತ್ತೆ ಅಲ್ವಾ. ಸೊ ದಟ್ ಒನ್. ಅಂಡ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಇಟ್ ಈಸ್ ಫೌಂಡ್ ಇನ್ ಅ ಮಿಲ್ಕ್ ಆಫ್ ಮೆಗ್ನೀಷಿಯಂ. ಮಿಲ್ಕ್ ಆಫ್ ಮೆಗ್ನೀಷಿಯಾದಲ್ಲಿ ಈ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅನ್ನೋದು ನಮಗೆ ಫೌಂಡ್ ಆಗುತ್ತೆ. ಓಕೆನಾ. ಅಂಡ್ ನೆಕ್ಸ್ಟ್, can I taste all substances to find this taste ಅಂತ ಓಕೆ ಬೋಜು ಅನ್ನೋನು ಕೇಳ್ತಾನೆ. ಓಕೆ, ಬೋಜು ಕೇಳ್ತಾನೆ ಏನು ಅಂತ ಹೇಳಿದ್ರೆ ಎಲ್ಲಾ ಸಬ್ಸ್ಟೆನ್ಸಸ್ ನಾವು ಟೇಸ್ಟ್ ಮಾಡಿ ಅವುಗಳನ್ನ ಫೈಂಡ್ ಔಟ್ ಮಾಡ್ಬೋದು, ಅವುಗಳ ನೇಚರ್ ಅನ್ನೋದು ಅಂತ. ಓಕೆ, ಸೊ ಅದಕ್ಕೆ ಪೆಹಲಿ ಹೇಳ್ತಾಳೆ, ನೋ ಹ್ಯಾವ್ ಯು ನಾಟ್ ರೀಡ್ ದ ಕಾಷನ್. ಸೊ ಇಲ್ಲಿ ಯಾವುದೇ ರೀತಿಯ ನೀನು ಕಾಷನ್ ಅನ್ನೋದನ್ನ ನೋಡಿಲ್ಲ ನೀನು ಅಂತ ಹೇಳ್ತಾರೆ. ಸೊ we should not taste unknown substances, they can harm us. ಸೊ ನಾವು unknown substances ನಮಗೆ ಗೊತ್ತಿರುವಂತ ಸಬ್ಸ್ಟೆನ್ಸಸ್ ನಾವು ಟೇಸ್ಟ್ ಮಾಡ್ಬೋದು ಅಲ್ವಾ, ಬಟ್ unknown substances ನಾವು ಟೇಸ್ಟ್ ಮಾಡಬಾರ್ದು. ಓಕೆ, ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ಅವು ನಮ್ಮನ್ನ ಹಾರ್ಮ್ ಮಾಡುತ್ತೆ ಅಂತ. ಓಕೆ, ನೆಕ್ಸ್ಟ್ ಒನ್ ಇಸ್ ನ್ಯಾಚುರಲ್ ಇಂಡಿಕೇಟರ್ಸ್ ಅರೌಂಡ್ ಅಸ್. ಸೊ ಯಾವ್ಯಾವ ನ್ಯಾಚುರಲ್ ಇಂಡಿಕೇಟರ್ಸ್ ಇದೆ ನಮ್ಮ ಸುತ್ತಮುತ್ತ ಅಂತ. ಸೊ ಈಗ ಆಸಿಡ್ ಬೇಸಸ್ ಅಂತ ಏನು ಅಂತ ಗೊತ್ತಾಯ್ತು ಅಲ್ವಾ. ಸೊ ಇಂಡಿಕೇಟರ್ಸ್ ನ್ಯಾಚುರಲಿ ನಮಗೆ ಸಿಗುವಂತ ಇಂಡಿಕೇಟರ್ಸ್ ಯಾವುವು ಅಂತ ನೋಡೋಣ. ಓಕೆನಾ, ಎಲ್ಲಾದನ್ನು ನಾವು ಟೇಸ್ಟ್ ಮಾಡಿ ನೋಡಕ್ಕೆ ಆಗಲ್ಲ. ಸೊ ದಟ್ಸ್ ವೈ ವಿ ವಿಲ್ ಯೂಸ್ ದಿಸ್ ಇಂಡಿಕೇಟರ್ಸ್ ಟು ಫೈಂಡ್ ಔಟ್ ದ ನೇಚರ್ ಆಫ್ ದ substances, nature of the substance, whether it is acid or a base anta. Next one, natural indicators around us. ಸೊ ನಮ್ಮ ಸುತ್ತಮುತ್ತ ಇರುವಂತ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವ್ಯಾವು ಅಂತ. ಫಸ್ಟ್ ಒನ್ ಇಸ್ ಲಿಟ್ಮಸ್. ಲಿಟ್ಮಸ್, ಸೊ ಇದು ನ್ಯಾಚುರಲ್ ಡೈ ಅಂತ ಹೇಳ್ತೀವಿ ನಾವು. ನ್ಯಾಚುರಲ್ ಡೈ, ಸೊ ಇದನ್ನ ನಾವು ನ್ಯಾಚುರಲ್ ಡೈ ಅಂತ ಸಹ ಹೇಳ್ತೀವಿ. ಓಕೆ, ದ ಮೋಸ್ಟ್ ಕಾಮನ್ಲಿ ಯೂಸ್ಡ್ ನ್ಯಾಚುರಲ್ ಇಂಡಿಕೇಟರ್ಸ್ ಇಸ್ ಲಿಟ್ಮಸ್. ಸೊ ತುಂಬಾ ಅಂದ್ರೆ ತುಂಬಾ ಯೂಸ್ ಮಾಡುವಂತ ನ್ಯಾಚುರಲ್ ಇಂಡಿಕೇಟರ್ಸ್ ಯಾವುವು ಅಂತ ಹೇಳಿದ್ರೆ ದಿಸ್ ಲಿಟ್ಮಸ್ ಅಂತ ಹೇಳ್ತೀವಿ. ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲಿಚೆನ್ಸ್. ಸೊ ಇವುಗಳನ್ನ ಎಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ? ಲಿಚೆನ್ಸ್ ಇಂದ. ಲಿಚೆನ್ಸ್, ಇಟ್ ಈಸ್ ಎಕ್ಸ್ಟ್ರಾಕ್ಟೆಡ್ ಫ್ರಮ್ ಲಿಚೆನ್ಸ್. ಲಿಚೆನ್ಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇಟ್ ಹ್ಯಾಸ್ ಎ ಮೌ ಅಂದ್ರೆ ಪರ್ಪಲ್ ಕಲರ್ ಇನ್ ಡಿಸ್ಟಿಲ್ಡ್ ವಾಟರ್. ಸೊ ಇಲ್ಲಿ ಮೌ ಅಂತ ಹೇಳಿದ್ರೆ ಪರ್ಪಲ್ ಕಲರ್, ಮೌ ಪರ್ಪಲ್ ಅಂತ. ಸೊ ಇದು ಪರ್ಪಲ್ ಕಲರ್ ಆಗಿ ಇರುತ್ತೆ ಇನ್ ಎ ಡಿಸ್ಟಿಲ್ ವಾಟರ್ ಅಲ್ಲಿ. ವೆನ್ ಆಡೆಡ್ ಟು ಅನ್ ಆಸಿಡಿಕ್ ಸಲ್ಯೂಷನ್, ಸೊ ಯಾವಾಗ ಈ ಪರ್ಪಲ್ ಕಲರ್ ಇದೆ ಅಲ್ವಾ, ಸೊ ಇದನ್ನ ನಾವು ಯಾವಾಗ ಆಸಿಡಿಕ್ ಸಲ್ಯೂಷನ್ಗೆ ಹಾಕ್ತೀವಿ, ವೆನ್ ಆಡೆಡ್ ಟು ಅನ್ ಆಸಿಡಿಕ್ ಸಲ್ಯೂಷನ್. ಸೊ ಆಸಿಡಿಕ್ ಸಲ್ಯೂಷನ್ಗೆ ಹಾಕಿದಾಗ ನಮಗೆ ಇದು ವೆನ್ ಆಡೆಡ್ ಟು ದ ಆನ್ ಆಸಿಡಿಕ್ ಸಲ್ಯೂಷನ್ ಇಟ್ ಟರ್ನ್ಸ್ ರೆಡ್. ಅಂಡ್ ಇವಾಗ ಏನಾಗುತ್ತೆ, ಇದು ಟರ್ನ್ ರೆಡ್ ಆಗಿ ಟರ್ನ್ಸ್ ರೆಡ್. ಈ ಪರ್ಪಲ್ ಕಲರ್ ಇರೋದು ಟರ್ನ್ ರೆಡ್ ಆಗಿ ಟರ್ನ್ ಆಗುತ್ತೆ ಆಸಿಡಿಕ್ಗೆ. ಇಟ್ ಟರ್ನ್ಸ್ ರೆಡ್ ಅಂಡ್ ವೆನ್ ಆಡೆಡ್ ಟು ದ ಬೇಸಿಕ್ ಸಲ್ಯೂಷನ್. ಸೊ ಇದು ಯಾವಾಗ ವೆನ್ ಆಡೆಡ್ ಟು ಅನ್ acid solution it turns red and when added to the basic solution it turns blue. ಸೊ ಯಾವಾಗ ಇದನ್ನ
ಆಸಿಡಿಕ್ ಸೊಲ್ಯೂಷನ್ಗೆ ಹಾಕ್ತೀವೋ ಆಗ ಇದು ರೆಡ್ ಆಗಿ ಟರ್ನ್ ಆಗುತ್ತೆ. ಯಾವಾಗ ನಾವು ಬೇಸಿಕ್ ಸೊಲ್ಯೂಷನ್ಗೆ ಹಾಕಿದಾಗ ಇದು ಟರ್ನ್ಸ್ ಬ್ಲೂ ಆಗಿ ಇದು ಟರ್ನ್ ಆಗುತ್ತೆ. ಓಕೆನಾ? ಅಂಡ್ ಇಟ್ ಈಸ್ ಅವೈಲಬಲ್ ಇನ್ ದ ಫಾರ್ಮ್ ಆಫ್ ಎ ಸೊಲ್ಯೂಷನ್. ಇದು ನಮಗೆ ಫಾರ್ಮ್ ಆಫ್ ಎ ಸೊಲ್ಯೂಷನ್ ಆಗಿ ನಮಗೆ ಸಿಗುತ್ತೆ, ಆರ್ ಇನ್ ದ ಫಾರ್ಮ್ ಆಫ್ ಎ ಸ್ಟ್ರಿಪ್ಸ್ ಆಫ್ ಎ ಪೇಪರ್. ಇದು ಸೊಲ್ಯೂಷನ್ ಆಗಿ ಸಿಗುತ್ತೆ ಅಂಡ್ ಸ್ಟ್ರಿಪ್ಸ್ ಆಫ್ ದ ಪೇಪರ್ ಸ್ಟ್ರಿಪ್ಸ್ ರೀತಿ ಸಹ ನಮಗೆ ಸಿಗುತ್ತೆ. ಓಕೆನಾ? ಅಂಡ್ ನೌನ್ ಆಸ್ ಎ ಲಿಟ್ಮಸ್ ಪೇಪರ್. ಸೊ ಇದನ್ನ ಏನಂತ ಹೇಳ್ತೀವಿ? ಸ್ಟ್ರಿಪ್ಸ್ ಆಗಿ ಸಿಗುವಂತದನ್ನ ಪೇಪರ್ಸ್ ರೀತಿಯಾಗಿ ಲಿಟ್ಮಸ್ ಪೇಪರ್ಸ್ ಅಂತ ಹೇಳ್ತೀವಿ. ಪೇಪರ್ ಮುಖಾಂತರ ಸಿಗುವುದು. ಓಕೆ, ದಿಸ್ ನ್ಯಾಚುರಲ್ ಡೈ ಅನ್ನೋದು ನಮಗೆ ಲಿಟ್ಮಸ್ ಅನ್ನೋದು ಪೇಪರ್ಸ್ ಅಲ್ಲಿ ಸಿಗುವಂತದ್ದು ಮತ್ತೆ ಸೊಲ್ಯೂಷನ್ಸ್ ಅಲ್ಲಿ ಸಿಗುವಂತದ್ದು. ಸೊ ನಾವು ಪೇಪರ್ಸ್ ಅಲ್ಲಿ ಸಿಗುವಂತದನ್ನ ಏನ್ ಹೇಳ್ತೀವಿ? ಲಿಟ್ಮಸ್ ಪೇಪರ್ಸ್ ಅಂತ ಹೇಳ್ತೀವಿ. ಓಕೆ, ಜನರಲಿ ಇಟ್ ಈಸ್ ಅವೈಲಬಲ್ ಆಸ್ ಎ ರೆಡ್ ಅಂಡ್ ಬ್ಲೂ ಲಿಟ್ಮಸ್ ಪೇಪರ್ಸ್. ಸೊ ಇವು ಯಾವ ಲಿಟ್ಮಸ್ ಪೇಪರ್ಸ್ ಅಲ್ಲಿ ಸಿಗುತ್ತೆ? ನಮ್ಗೆ ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಓಕೆನಾ? ಸೊ ಈ ಲಿಟ್ಮಸ್ ಪೇಪರ್ಸ್ ಅನ್ನೋದು ನಮ್ಗೆ ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ಅಲ್ಲಿ. ಸೊ ಸಿ ಹಿಯರ್, ಸೊ ದಿಸ್ ಇಸ್ ರೆಡ್ ಅಂಡ್ ದಿಸ್ ಇಸ್ ಬ್ಲೂ ಕಲರ್ ಲಿಟ್ಮಸ್ ಪೇಪರ್. ಸೊ ಈ ರೀತಿ ನಮ್ಗೆ ಸಿಗುತ್ತೆ. ಓಕೆನಾ?